ಅಂತೆಲ್ಲ ಹೇಳ್ತಾ ಇಲ್ಲ, ಹಾಗೆ ಸುಮ್ಮನೆ ಒಂದು ಹೇಳು ಅಂತಾಯಿತು. ನನಗೆ ಒಂದು ಪೋಸ್ಟ್ನ ವಿಚಾರದಿಂದ ನಾನು ವಿಡಿಯೋ ಮಾಡೋಕ್ಕೆ ಬಂದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರ ಎಲ್ಲರೂ? ನೀವಂತೂ ಸೂಪರ್ ಆಗಿದ್ದೀರಾ, ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಸ್ವಲ್ಪ ಲೈವ್ ಎಲ್ಲ ಮಾಡೋಕ್ಕಾಗಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಲೈವ್ ಮಾಡಬೇಕಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಜ್ವರ ಬಂದಿದೆ, ಶಿವರ್ ಆಗಿರೋದ್ರಿಂದ ನನಗೆ ವೀಡಿಯೋಸ್ ಆಗಲಿ ಲೈವ್ ಆಗಲಿ ಯಾವುದು ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ ಕಾಯ್ತಾ ಇದ್ದೀರಾ ನನ್ನ ಲೈವಿಗೋಸ್ಕರ ದಯವಿಟ್ಟು ಕ್ಷಮಿಸಿ. ಅಣ್ಣ ಅಕ್ಕ ಅವರೇ, ನನ್ನನ್ನು ಜಾಸ್ತಿ ಕಾಯೋದಂದರೆ ನನ್ನನ್ನು ಅಣ್ಣಂದಿರೇ ಕಾಯ್ತಾ ಇರೋದು. ಎಲ್ಲ ಅಣ್ಣಂದಿರಿಗೂ ಥ್ಯಾಂಕ್ ಯು ಸೋ ಮಚ್, ಅಕ್ಕಂದಿರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಕಾಯ್ತಾ ಇರೋದಕ್ಕೆ. ನಾನು ಆದಷ್ಟು ಬೇಗ ಲೈವ್ ಮಾಡ್ತೀನಿ, ಮಾಡಲ್ಲ ಅಂತೆಲ್ಲ ಮಾಡ್ತೀನಿ. ನನಗೆ ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಲೈವ್ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಒಂದು ಪೋಸ್ಟ್ನ ವಿಚಾರದಿಂದ ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಏನಕ್ಕೆ ಅಂದರೆ, ನಾನು ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದು ಅಂದರೆ, ಅದರಿಂದ ನನಗೆ ಸ್ವಲ್ಪ ಬೇಜಾರಲ್ಲ, ಖುಷಿಯಾಗಿದೆ. ಅದು ಬೇಜಾರು ಅಂತ ಅನ್ನಲ್ಲ. ಆದರೆ ಏನು ಗೊತ್ತಾ, ನನ್ನ ಹಸ್ಬೆಂಡಿಗೆ ಕೆಲವರೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದಾರಂತೆ, ಕೆಲವರೆಲ್ಲ ಸ್ಟೇಟಸ್ ಹಾಕಿದ್ದಾರಂತೆ. ದಯವಿಟ್ಟು ಯಾರೆಲ್ಲ ಒಳ್ಳೆಯ ವಿಚಾರನೇ, ಆದರೆ ನೀವೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದೀರಾ, ಅದು ಒಳ್ಳೆಯ ವಿಚಾರನೇ. ಆದರೆ ನಾನು ಅದನ್ನು ತಮಾಷೆಗೋಸ್ಕರ ಅದನ್ನು ಪೋಸ್ಟ್ ಮಾಡಿದ್ದೆ. ದಯವಿಟ್ಟು ಯಾರಿಗಾದರೂ ಬೇಸರ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಏನು ಗೊತ್ತಾ, ಅದು ಪೋಸ್ಟ್ ಏನಂದರೆ, ನಾನು ಬಿಗ್ ಬಾಸಿಗೆ ಐ ಆಮ್ ಸೆಲೆಕ್ಟೆಡ್ ಅಂತ ನಾನು ವಿಡಿಯೋ ಅದು ಪೋಸ್ಟ್ ಹಾಕಿದ್ದೆ. ಬಿಗ್ ಬಾಸಿಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ವಿಡಿಯೋ ಪೋಸ್ಟ್ ಹಾಕಿದ್ದೆ. ಎಲ್ಲರೂ ಅದನ್ನು ನಿಜಾನೇ ಅಂದ್ಕೊಂಡು ಹೌದಾ ಅಂತೇಳಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಕೇಳಿದ್ರಂತೆ. ದಯವಿಟ್ಟು ಯಾರು ಆ ಥರ ತಿಳ್ಕೊಬೇಡಿ. ನನಗೆ ಈಗ ತಾನೇ ನಾನು ಚಿಗುರು ಹೊಡಿತಿರುವ ಒಂದು ಮೊಳಕೆ, ಆ ಮೊಳಕೆಗೆ ಈಗ ಯಾರು ಬಿಗ್ ಬಾಸ್ ಆಫರ್ ಕೊಡ್ತಾರೆ? ನನಗಿಂತ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ, ದೊಡ್ಡ ಇವರಿದ್ದಾರೆ, ಅಂದರೆ ಎಲ್ಲೆಲ್ಲ ಅಚೀವ್ ಮಾಡಿರೋರಿದ್ದಾರೆ. ಇನ್ನಷ್ಟೇ ಮೊಳಕೆ ಹೊಡಿತಾ ಇದ್ದೀವಿ ಅಷ್ಟೇ. ಅದೊಂದು ಮೊಳಕೆಯಲ್ಲಿ ಇಷ್ಟುದ್ದನೂ ಬಂದಿದ್ದೀನ ಇಲ್ವೋ ಗೊತ್ತಿಲ್ಲ ನನಗೆ, ಅಷ್ಟು ಬಂದಿದ್ದೀನಿ. ಹಾಗಾಗಿ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಕೆಲವರೆಲ್ಲ ಅದನ್ನು ಪೋಸ್ಟಲ್ಲಿ ತಮಾಷೆಗೆ ತಗೊಂಡಿದ್ದಾರೆ, ಯಾರೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಎಲ್ಲರಿಗೂ ಗೊತ್ತಿತ್ತು ಅದು ಆ್ಯಪಲ್ಲಿ ಎಡಿಟ್ ಮಾಡಿರೋದು ಅಂತ, ಎಲ್ಲರಿಗೂ ಗೊತ್ತಿತ್ತು. ಆದರೆ ಕೆಲವ್ರಿಗೆ ಗೊತ್ತಿಲ್ವೇನೋ ಗೊತ್ತಿಲ್ಲ ನನಗೆ. ಹಾಗಾಗಿ ಅದೇ ಕ್ಲಾರಿಟಿ ಕೊಡು ಅಂತೇಳಿ ನಾನು ಪೋಸ್ಟ್ ಹಾಕಿದ್ದೆ. ಮತ್ತು ಆ ಪೋಸ್ಟನ್ನು ತೆಗೆದಿದ್ದೀನಿ. ತೆಗಿಬಹುದಿತ್ತ ನಂಗೆ ಗೊತ್ತಿರಲಿಲ್ಲ, ಆದರೂ ಕೂಡ ನಾನು ತೆಗೆದೆ. ಅದರಲ್ಲಿ ತುಂಬ ಮಂದಿ ನನಗೆ ಲೈವಲ್ಲಿ ಪರಿಚಯದವರಾಗಲಿ, ನನ್ನ ಸಬ್ಸ್ಕ್ರೈಬರ್ ಆಗಲಿ, ನನ್ನ ಫ್ರೆಂಡ್ಸ್ಗಳಾಗಲಿ ನನ್ನ ಪೋಸ್ಟನ್ನು ನೋಡಿ ನನಗೆ ತಮಾಷೆ ಕೂಡ ಮಾಡಿದ್ದಾರೆ. ಆ ವಿಡಿಯೋ ನೋಡಿ, ವಿಡಿಯೋ ಅಲ್ಲ, ಪೋಸ್ಟ್ ನೋಡಿ ನನಗೀಗ ಅದು ಎನಿಸ್ಕೊಳ್ಳೋಕೆ ನಗು ಬರ್ತಾಯಿದೆ. ಆದರೂ ನಿಮ್ಮ ಒಪಿನಿಯನಿಂದ ಅದು ಪಾಸಿಟಿವ್ ಆಗ್ಬೋದಲ್ಲ, ಇವತ್ತಲ್ಲ ನಾಳೆ, ಇನ್ನೊಂದು ದಿವಸ, ಇನ್ನೊಂದು ವರ್ಷವೂ ಆಗಿರ್ಬೋದು. ಪಾಸಿಟಿವ್ ಆಗಬಾರ್ದಂತೇನಿಲ್ಲ, ಆಗ್ಬೋದು. ನನಗೆ ಇಷ್ಟೆಲ್ಲ ನಿಮ್ಮ ಪ್ರೀತಿನ ತೋರಿಸಿದ್ರಲ್ಲ, ಅದು ನನಗೆ ತುಂಬ ಖುಷಿಯಾಯಿತು. ನನ್ನನ್ನು ಇಷ್ಟೊಂದು ಗುರುತಿಸಿದಿರಲ್ಲ, ನಮ್ಮ ಊರಿನವರು ಅಂತೇಳಿ ಗುರುತಿಸಿದಿರಲ್ಲ, ಅದು ನನಗೆ ತುಂಬ ಖುಷಿಯಾಯಿತು. ನಮ್ಮ ಹಸ್ಬೆಂಡಿನ ಊರಿನವರು ನನ್ನನ್ನು ಇಷ್ಟೊಂದು ಅಂದರೆ ಕೆಲವರು ಅಂತಲ್ಲ, ಎಲ್ಲರಿಗೆ ನಾನು ಹೇಳ್ತಿಲ್ಲ, ಕೆಲವ್ರು ನನ್ನನ್ನು ಇಷ್ಟಪಡೋರಿಗೆ ಹೇಳ್ತಾ ಇದ್ದೀನಿ. ಕಷ್ಟಪಡೋರಿಗೆ ನಾನು ಏನು ಮಾಡೋಕ್ಕಾಗಲ್ಲ, ಇಷ್ಟಪಡೋರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಪೋಸ್ಟನ್ನು ನೀವು ಸ್ಟೇಟಸ್ ಹಾಕಿದ್ರಿ, ಅದಕ್ಕೆ ಕಂಗ್ರ್ಯಾಚುಲೇಷನ್ ಅಂತ ಹಾಕಿದ್ದೀರಾ. ಹೌದಾ ಅಂತ ಕೇಳಿದ್ದೀರಾ, ಯಾರೆಲ್ಲ ಕೇಳಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ, ನಾನು ಇದೇ ರೀತಿ ಬೆಳಿಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇದೇ ರೀತಿ ನನಗೆ ಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೋಸ್ಟ್ ಹಾಕಿದ್ದೀನಿ, ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ,
ಹಾಗೆ ನನ್ನ ಯೂಟ್ಯೂಬಲ್ಲಿರೋರು ಕೂಡ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇದೇ ರೀತಿ ರೆಸ್ಪಾನ್ಸ್ ಕೊಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನನಗೆ ಇನ್ನಷ್ಟು ಹುಮ್ಮಸ್ಸು ಬರೋ ಥರ ನೀವು ನನಗೆ ಕಮೆಂಟ್ ಮಾಡ್ತಾಯಿರಿ. ತಮಾಷೆಗೆ ಮಾಡಿದರೆ ನನಗೇನು ಬೇಜಾರಿಲ್ಲ. ನನಗೆ ತಮಾಷೆ ಮಾಡೋದಂದರೆ ನನಗೆ ತುಂಬ ಇಷ್ಟನೇ, ಹಾಗೇನಿಲ್ಲ. ನನಗೆ ಜಾಲಿಯಾಗಿರಬೇಕು ಆ ಥರ. ನಾನು ಎಲ್ಲರ ಹತ್ರನೂ ತಮಾಷೆಯಾಗಿ ಮಾತಾಡ್ತೀನಿ. ಆದರೆ ಒಂದೊಂದು ಸಲ ಏನಾಗುತ್ತೆ, ನನ್ನ ಮಾತು ಹಾರ್ಡಾಗಿದ್ದರೂ ಕೂಡ ಅದು ನನ್ನ ಮನಸ್ಸಲ್ಲೇ, ನನಗೆ ಯಾವ ಥರದ ಭಾವನೆಯೂ ಇಲ್ಲ, ಯಾವ ಥರ ದ್ವೇಷವೂ ಇಲ್ಲ. ನಾನು ಮಾತಾಡೋದೇ ಅದೇ. ನನ್ನನ್ನು ನೋಡೋರಿಗೆ ಏನದು, ಒಬ್ಬ ಇವಳು ಎಷ್ಟು ಜೋರಿದ್ದಾಳೆ, ನಿಜವಾಗ್ಲೂ ನಾನು ಆ ಥರದವಳು ಅಲ್ಲ. ನನ್ನನ್ನು ನಾನು ಹೊಗಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇಲ್ಲ. ಹಾಗೆ ಸುಮ್ಮನೆ ಒಂದು ಹೇಳು ಅಂತಾಯಿತು. ನನಗೆ ತುಂಬ ಖುಷಿಯಾಗಿದೆ ಅಂದರೆ, ಇಷ್ಟೆಲ್ಲ ಸಪೋರ್ಟ್ ಮಾಡೋರು ನನಗೆ ಹಿಂದೆಯಿಂದ ನಿಂತು ಸಪೋರ್ಟ್ ಮಾಡ್ತಾಯಿದ್ದೀರಲ್ಲ, ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಈ ಫುಲ್ ವಿಡಿಯೋನ ನೋಡದೇ ಇರೋದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಬಾಯ್.